ಕೈಯಲ್ಲಿ ಆಯುಧವನ್ನು ಹಿಡಿದು ನನ್ನ ಮುಂಭಾಗಕ್ಕೆ ಬಂದೇ ಇಲ್ಲ. ಹೌದು, ಸಾಮಾನ್ಯ ಎನ್ನುವ ಹಾಗೆ ಭಾವಿಸಬೇಡ. ಏನು ಮಹೋ ಈ ಹುದ್ದೆ ಸ್ವರ್ಗದ ಪೀಠವನ್ನು ಪಡೆಯಬೇಕೆನ್ನುವಂತ ಉದ್ದೇಶವನ್ನು ಬಂದಿದ್ದೇನೆ. ಸ್ವರ್ಗದ ಪೀಠ ಕೊಡ್ತೀಯಾ ಅಲ್ಲ ಓಡಿಸಿ? ನಮ್ಮವರೆಲ್ಲ ಓಡಿ ಹೋದರು ಎನ್ನುವಂತಹ ಮಾತ್ರಕ್ಕೆ ಜಯ ನಿನ್ನ ಪಾಲಿಗಾಯಿತು ಎನ್ನುವ ಹಾಗೆ ಭಾವಿಸಬೇಡು. ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದವ ಸುರಾಧ್ಯಕ್ಷರಿದ್ದೇನೆ. ಅಂದು ರಣರಂಗದಿಂದ ಓಡಿ ಹೋದಂತಹ ಹೇಳಿ ನೀನು ಇಂದು ಮತ್ತೊಮ್ಮೆ ಸ್ವರ್ಗವನ್ನು ಪಡೆಯಬೇಕು ಎನ್ನುವಂತಹ ಆಸೆಯಿಂದ ಮುಂದುವರಿದು ಬಂದಂತಹ ತಾನೇ ಹಾರಿಸಿದವನು. ನಮ್ಮ ಆಸೆ ಇದ್ದದಿದೆ. ಇಲ್ಲಿಂದ ಓಡಿದವ ಸುಮ್ಮನೆ ಇರ್ಲಿಕ್ಕೆ ಹೋಗುತ್ತಾನೆ. ಹರಿಯಲ್ಲಿಯೋ ಚಂಡಿಕೆಯಲ್ಲಿಯೋ ದೂರ ನಿಟ್ಟು ಮುಂದೆ ಏನಾಗುತ್ತದೆ, ಎಲ್ಲಿಂದ ಬರ್ತಾನೆ, ಯಾವ ರೂಪ ತಾಳ್ತಾರೆ ಎನ್ನುವಂತ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇರಬೇಕು. ಇನ್ನು ಅರುಣಾಸುರ ಹೀಗೆ ಇನ್ನು ಸ್ವರ್ಗವನ್ನು 3 ಲೋಕದ ಅಧ್ಯಕ್ಷ, ಇನ್ನು ನಮ್ಮ ನಾಟೆ ನಮ್ಮ ನುಡಿ ಎಲ್ಲವೂ ಬೇರೆ. ಕರುಣದಿ ಕೇಳು ಬಿನ್ನಪಗ ಓಡಿವರನೆ ಕಾಯ ಪ್ರೀತಿಯಮ್ಮ ದೇವ ಕರುಣದಿ ಕೇಳು ಬಿನ್ನಪಗ ನಾವೆಲ್ಲರೂ ವಂದಿಸಿಕೊಳ್ಳುತ್ತಾ ಇದ್ದೇವೆ. ನಿನ್ನಿಂದಲೇ ಬಲವನ್ನು ಪಡೆದಂತಹ ಅರುಣಾಸುರ
ಇಂದು ತಂದವರಿಗೆಲ್ಲ ಕೂಡಿಕೊಂಡು ನಮ್ಮದಾದಂತಹ ನಾಗವೇಳಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಿಡಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಬರೆಯಬೇಕು. ಈ ಕಾಲದಲ್ಲಿ ಆತನಿಗೆ ವರವನ್ನು ಕೊಟ್ಟದ್ದು ಹೌದು. ನಾನು ಭಕ್ತರ ಅಧೀನ, ಹಾಗಾಗಿ ಆತನಿಗೆ ಒಲಿದು ವರವನ್ನು ಕೊಡಬೇಕಾದ ಅನಿವಾರ್ಯತೆ ಬಂತು. ಮದೋನ್ಮತ್ತನಾಗಿದ್ದಾನೆ, ಆತನನ್ನು ಒದಿಸುವುದು ಅನಿವಾರ್ಯತೆ ಸುಲಭವಲ್ಲ. ಈ ಕಾಲದಲ್ಲಿ ಜಗದಂಬಿಕೆಯನ್ನು ಸ್ಮರಿಸಿ ಆಕೆಯಿಂದಲೇ ಆತನನ್ನು ಒಲಿಸಬೇಕಾಗಿದೆ. ಹಾಗಾಗಿ ನಾವು ಸಾಕಾಗುವುದಿಲ್ಲ, ಹರಿಹರರು ಬೇಕಾಗುತ್ತದೆ. ಅವರನ್ನು ಸ್ಮರಿಸೋಣ. ಸ್ಮರಿಸೋದಕ್ಕೆ ಕಾರಣವೇನು? ದೇವರೇ, ನನ್ನಿಂದ ವರವನ್ನು ಪಡೆದಂತಹ ಅರುಣಾಖ್ಯ ಈ ಕಾಲದಲ್ಲಿ 3 ಲೋಕದಲ್ಲಿ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ಒಂದೇ ಅನಿವಾರ್ಯತೆ ಇದೆ. ಹಾಗಾಗಿ ನಿಮ್ಮನ್ನು ಸ್ಮರಿಸಿದ್ದೇನೆ. ನಾವೆಲ್ಲರೂ ಮನುದ್ವೀಪವನ್ನು ಸೇರಿ ಜಗದಂಬಿಕೆಯನ್ನು ಸ್ಮರಿಸೋಣ. ಮಣಿದ್ವೀಪ, ನಾವೆಲ್ಲರ ತೊಡಗೂಡಿಕೊಂಡು ಆ ಜಗದಂಬೆಯನ್ನು ಸ್ಮರಿಸೋಣ. ನಮ್ಮನ್ನು ಶಿವೆಯಲು ನಮ್ಮನ್ನು ಕೊರೆಗಾಳು ಜಯ ಜಯ ಮಹೇಶ್ವರ ಜಗನ್ಮಾತೆ ಇಂದ್ರಾದಿಸ್ತುವನಸರೇ, ಏಳರಿ, ಎದ್ದೇಳರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸಪ್ರಕಾಶಳು, ಇಚ್ಛಾಶಕ್ತಿ ಸಹಿಕೊಳ್ಳುವಂತಹ ನನ್ನನ್ನು ಏಕೋಮನಸ್ಸಿನಿಂದ ಜ್ಞಾನಿಸಿ ಪ್ರಸನ್ನೀಕರಿಸಿದ್ದೀರಾ. ಏನಿದೇನಿದು ಲಕ್ಷ್ಮೀ ರಮಣ, ಏದ ಕಾಣುತ್ತಲಿದೆ ಮಾಯಾಹರ. ಯಾಕಾಗಿ ಮೌನದಲ್ಲಿದ್ದ ಬ್ರಹ್ಮ ಸ್ಥಿರಪಾಲ ತಾನೇ ಒದಗಿಸಿಕೊಟ್ಟಂತಹ ಸ್ವರ್ಗಲೋಕದಲ್ಲಿ ಸಂತೋಷದಿಂದಿರಬೇಕಾದವ ನೀನು ಮತ್ತೊಮ್ಮೆ ಕಣ್ಣೀರನ್ನೇ ಸುರಿಸುತ್ತಾ ಇದ್ದೀಯಲ್ಲ, ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ಜಂಬಾರಿಯಿಂದ ಕೈ ಮುಗಿದು ಜಗದಂಬೆಗೆ ಶುಭಪದಿಯ ಚಂಪಾಯಿಯನ್ನು ಕೈ ಮುಗಿದು
ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಹಿಂದಕ್ಕಾದರೂ ಶುಂಭವದ ಪ್ರಕರಣದಲ್ಲಿ ರಣಕ್ಷೇತ್ರದಿಂದ ಓಡಿ ಹೋದಂತ ಅರುಣಾಸುರ ಈ ಹೊತ್ತಿಗೆ ಲೋಕಕಂಟಕನಾಗಿ ಅಧರ್ಮದ ಕೆಲಸವನ್ನು ಮಾಡುತ್ತಿದ್ದಾನೆಯೇ? ಬಿಡಿರಿ ಭೀತಿಯ ಕಿರಿದಿ ಸಮಯದೊಳಗಾಗಿ ಅರುಣಾಸುರನನ್ನು ಕೊಂದು ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ, ಧೈರ್ಯವನ್ನು ತಾಳಿರಿ. ಆದರೆ ವಿಪರೀತವಾದ ಕಂಟಕ ಬಂದಿರುವುದು ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಈ ಹೊತ್ತಿಗೆ ಲೋಕಕಂಟಕನಾಗಿ ಬೆರೆತಿರುವಂತಹ ಅರುಣಾಸುರನನ್ನು ಕೊಲ್ಲುವುದಕ್ಕೆ ಕಷ್ಟವಾಗಿದೆ. ಬ್ರಹ್ಮನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಶಾರದೆಯು ಕೇಳದೆ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದ್ದಾಳೆ. ತ್ರಿಕಾಲದಲ್ಲಿ ಆ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿರುವಂತಹ ಸಂದರ್ಭದಲ್ಲಿ ಆತನ ದೇಹ ವರ್ಚಸ್ಸು ಆತ್ಮ ವರ್ಚಸ್ಸು ಎಂಬುದು ವೃದ್ಧಾಗುತ್ತಾ ಉಂಟು. ಅದಕ್ಕಾಗಿ ನಿಮಗೆ ನಾನೊಂದು ದಾರಿಯನ್ನು ಸೂಚಿಸುತ್ತೇನೆ. ಸುರಪಾಲ, ನಿನ್ನ ಗುರುಗಳಂತಹ ಬೃಹಸ್ಪತ್ಯಾಚಾರ್ಯರನ್ನು ಆತನ ಬಳಿಗೆ ಕಳುಹಿಸಿಕೊಡಬೇಕು. ಮಾತಿನ ಮೋಡಿಂದ ಗಾಯತ್ರಿ ಮಂತ್ರವನ್ನು ಬಿಡುವ ಹಾಗೆ ಮಾಡಲಿ. ಆ ಹೊತ್ತಿಗೆ ಪ್ರತ್ಯಕ್ಷವಾಗಿ ನಾನೇ ಬಂದು ಅರುಣಾಸುರನನ್ನು ಕೊಂದು ನಿಮಗೆಲ್ಲ ಕ್ಷೇಮವನ್ನು ಒದಗಿಸುತ್ತೇನೆ, ಧೈರ್ಯವನ್ನು ತಾಳಿರಿ. ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾದಂತಹ ಮಹಾಗಣಪತಿ ದೇವರು ಸಕಲ ಈಶ್ವರ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ. ಹಾಗೆ ನಾಳಿನ ದಿನ ನೀರ್ಚಾಲು ಎಂಬಲ್ಲಿ ಶ್ರೀದೇವಿ ಮಾತ್ಮ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಹಾಗೆ ದಿವಂಗತ ರಾಮಯ್ಯ ಚೆನ್ನಮ್ಮ ಶೆಟ್ಟಿ ಎಂ ನಾರಬೆಳ್ಳಿ ಇವರ ಸ್ಮರಣಾರ್ಥ ನಾಳೆ 14 ತಾರೀಕಿನಂದು ನೀರ್ಚಾಲ್ ಎಂಬಲ್ಲಿ ನಮ್ಮ ಮೇಳದವರಿಂದ ಶ್ರೀದೇವಿ ಮಾತ್ಮ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ಕೇಳುತ್ತಾ ಕಥಾಭಾಗವನ್ನು ಮುಂದುವರೆಸಲಿ ಭಾಗವತರನ್ನು ಹಾಗೂ ಸಭೆ ಸಭೆಗಳಿಗೆ ನಮಸ್ಕಾರ ಕೇಳುತ್ತಿದ್ದೇನೆ. ಕಲಾಭಿಮಾನಿಗಳೇ, ಕಳೆದ 4 ದಶಕಗಳಿಂದ ಸಾರ್ವಜನಿಕ ಕ್ಷೇತ್ರದಲ್ಲಿ ಮಾನ್ಯದ ಮಾನ್ಯತೆ ಸಂಕೇತವೆಂಬ ಹಲವು ಸಮಾಜಮುಖಿ ಸೇವೆ ಮಾಡುತ್ತಾ ಸಮಾಜದ ಉನ್ನತಿಗಾಗಿ, ಸಂಸ್ಕಾರಕ್ಕಾಗಿ, ಪರಂಪರೆಗಾಗಿ ಸದಾ ಮುಂಚೂಣಿಯಲ್ಲಿದ್ದು ಜನಮನಸ್ಸಿನಲ್ಲಿ ಬೆಳ್ಳಿ ನಕ್ಷತ್ರದಂತೆ ಕಂಗೊಳಿಸುತ್ತಿರುವ ಸಾಮ್ರಾಟ್ ಮಾನ್ಯ ಇದರ ಸಂಯೋಜನೆಯಲ್ಲಿ ಇವತ್ತಿನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ 7ನೇ ಮೇಳದ ಯಕ್ಷಗಾನ ವಹಿವಾಟ. ಕಲಾಭಿಮಾನಿಗಳೇ, ಈ ಯಕ್ಷಗಾನ ಪ್ರದರ್ಶನದ ಮೇಳದ ಸರ್ವ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೂ, ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ, ಹಾಗೆ ಇವತ್ತಿನ ಈ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟ ಶಾಲಾ ಪ್ರಬಂಧಕರಾದ ಶ್ರೀ ನಿತ್ಯಾನಂದ ಆರ್ ಮಾನ್ಯ ಇವರಿಗೂ, ಹಾಗೆ ಮೇಳದ ದೇವರು ಹಾಗೂ ಪುರೋಹಿತರ ವ್ಯವಸ್ಥೆ ಮಾಡಿದ ಉದಯ್ ಕುಮಾರ್ ಕಂಬಾರ್ ಮತ್ತು ಮನೆಯವರಿಗೂ, ನೇರ ಪ್ರಸಾದದಲ್ಲಿ ಲೈವ್ ಶ್ರೀ ಮಂಜುಶ್ರೀ ಲೈವ್ ಇವರಿಗೂ, ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಕರಿಸಿದ ಎಲ್ಲ ಊರ ಪರವೂರ ಯಕ್ಷ ಕಲಾಭಿಮಾನಿಗಳಿಗೂ, ಹಾಗೆ ನಮ್ಮ ಯಕ್ಷಗಾನ ಪ್ರದರ್ಶನದ ಯಶಸ್ವಿಗೆ ಕಾರಣವಾದ ನಮ್ಮ ಸಂಸ್ಥೆಯ ಎಲ್ಲ ಹಿರಿಯ ಕಿರಿಯ ಸದಸ್ಯರುಗಳಿಗೆ ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಭಾಗವತರಲ್ಲಿ ಕೇಳಿಕೊಳ್ಳುತ್ತೇನೆ. ರೂಪವನ್ನು ಸ್ವರ್ಗಲೋಕದಿಂದ ನೇರವಾಗಿ ಧರೆಗೆ
ವಂಚಿಸಿ ಆತ ತನ್ನ ಗಾಯತ್ರಿ ಅನುಷ್ಠಾನವನ್ನು ಬಿಡುವಂತೆ ಮಾಡಲಿ ಎಂಬುದು ಜಗತ್ತಿನ ನಂಬಿಕೆಯ ಮಾತು. ಆದ್ದರಿಂದ ಆಕೆಯನ್ನೇ ನೆನೆದು ನೇರವಾಗಿ ಏಕವೀರ ತ್ರಿಪುರವನ್ನು ಸೇರಿದೆ. ಆದರೆ ಏನು ಮಾಡೋಣ, ಇಲ್ಲಿಯ ದ್ವಾರದ ಭಟರು ನನ್ನನ್ನು ತಡೆದರು. ಕೇಳಿಕೊಂಡರೂ ಒಳ ಪ್ರವೇಶಕ್ಕೆ ಅನುಮತಿಯನ್ನೇ ಪಡೆಯಿಲ್ಲ. ಆಗ ನನಗೆ ಒಂದು ವಿಚಾರ ತಿಳಿಯಿತು. ಈ ಭೂಲೋಕದಲ್ಲಿ ಮತ್ತೊಬ್ಬರಿಂದ ನಮ್ಮ ಕೆಲಸ ಆಗಬೇಕಿದ್ದರೆ ಅವರಿಗೆ ಏನಾದರೂ ಕೊಡಲೇಬೇಕು. ಆದ್ದರಿಂದಲೇ ನನಗೇನಾದರೂ ಕೊಟ್ಟರೆ ಅದರ ಅರ್ಧ ಭಾಗವನ್ನು ಕೊಡುತ್ತೇನೆ ಎನ್ನುವ ಹಾಗೆ ಹೇಳಿ ಅವರನ್ನು ವಂಚಿಸಿ ನೇರವಾಗಿ ಒಳಗೆ ಬಂದರು. ಗಾಯತ್ರಿ ಜಪವನ್ನು ಮಾಡುತ್ತಾ ಇದ್ದಾನೆ. ಇವನನ್ನು ವಂಚಿಸಬೇಕಾದರೆ ಮೊದಲು ಇವನು ಹೇಳಬೇಕಲ್ಲವೇ, ಅರುಣಾಸುರ ಅರುಣಾಸುರ ಕರೆದರೂ ಹೇಳುತ್ತಾ ಇಲ್ಲ. ಏನು ಮಾಡಲಿ? ಸರಿ ಸರಿ ಸರಿ, ವಿಕಟ ನಗೆಯನ್ನೇ ಬೀರುತ್ತೇನೆ. ಇದು ಏಕವೀರಾದಿಪುರದ ಪೂಜಾಗ್ರಹ. ಇಲ್ಲಿ ಜ್ಞಾನಾಸಕ್ತರಾಗಿದ್ದವ ನಾನು ಬಿಡದೆ ಗಾಯತ್ರಿ ಜಪವನ್ನು ಮಾಡುತ್ತಾ ಇರುವ ಕಾಲಕ್ಕೆ ಅಪಹಾಸ್ಯದ ನನಗೆ ಕಿವಿಗಪ್ಪಣಿಸಿತು. ನಮ್ಮವರಿಗೆ ಆಡಿದ್ದೆ. ನನ್ನ ಅಪ್ಪಣೆ ಇಲ್ಲದೆ ಯಾರೂ ನನ್ನ ಪೂಜಾಗ್ರಹವನ್ನು ಪ್ರವೇಶಿಸಕೂಡದು. ಇದು ಅರುಣದೇವನ ಆಜ್ಞೆಯಾಗಿತ್ತು. ನನ್ನನ್ನು ಒಳಗೆ ಬಿಟ್ಟರು. ಹೇಗೆ ಸಾಧ್ಯ? ಏನೋ ಈ ಮುದುಕನ ಮೇಲೆ ಕರುಣೆ ಬಂತು. ಕರುಣೆ ನಮ್ಮವರಿಗೆ ಸಾಧ್ಯ ಉಂಟೆ? ಇಲ್ಲ. ಯಾಕೆ? ಅವರಿಗೆ ಕಟ್ಟಾಜ್ಞೆಯನ್ನು ಮಾಡಿದ್ದವ ನಾನು. ಅಪ್ಪಣೆ ಇಲ್ಲದೆ ಯಾರಾದರೂ ಇಲ್ಲಿಗೆ ಪ್ರವೇಶಿಸಿದರು ಅಂತಾದರೆ ನಿಮ್ಮ ಶಿರ ಉಳಿಯಬರುವುದಿಲ್ಲ ಎನ್ನುವಂತೆ. ಹಾಗಿದ್ದರೆ ನನ್ನ ಮಾತನ್ನು ಮೀರುವುದಕ್ಕುಂಟೆ? ನೀನೇ ಏನೋ ಒಂದು ಮೋಡಿಯನ್ನು ಮಾಡಿದ್ದಿ. ಯಕ್ಷಿಣಿ ವಿದ್ಯೆಯನ್ನು ಮಾಡುವುದರ ಮೂಲಕವಾಗಿ ನನ್ನ ಈ ಪೂಜಾಗ್ರಹವನ್ನು ಪ್ರವೇಶ ಮಾಡಿದ್ದಿ ಎನ್ನುವುದೇ ಸ್ಪಷ್ಟ. ಯಾರು ನೀನು? ಯಾಕೆ ಬಂದೆ? ಆ ಗಾಯತ್ರಿ ಜಪದಲ್ಲಿ ನಾನು ಇರುವಂತಹ ಕಾಲದಲ್ಲಿ ಯಾಕೆ ತೊಡಕುಂಟು ಮಾಡಿದೆ ಹೇಳು. ನೀನೇನು ಸಾಮಾನ್ಯದವರಲ್ಲ, ದೈತ್ಯರಾಯ. ಅಂತಹ ನಿನ್ನನ್ನು ವಂಚಿಸುವುದಕ್ಕೆ ನನ್ನಂತವನಿಗೆ ಎಲ್ಲಿಂದ ಧೈರ್ಯ
ಒಳಗೆ ಬಿಟ್ಟರು. ನಾನೊಬ್ಬ ಮಡವಿದ್ದ. ನನ್ನವರು ದಾಟ್ಕೊಳ್ಳಬಹುದಾದ ಸಂಬಂಧಿಕರು ಯಾರೂ ಇಲ್ಲ. ಊರು ಇಲ್ಲ, ಮನೆ ಇಲ್ಲ. ಇದ್ದ ಊರುಗಳನ್ನು ಸಂಚರಿಸಿ ಯಾರಾದರೂ ಏನಾದರೂ ದಾನ ಧರ್ಮವನ್ನು ಮಾಡಿದರೆ ಅದನ್ನು ಪಡೆದು ಜೀವನವನ್ನು ಮಾಡುವವನಯ್ಯಾರು. ಈಗೀಗ ಯಾವ ಊರಿಗೆ ತೆರಳಿದರೂ ಕೂಡ ಎಲ್ಲರ ಬಾಯಲ್ಲಿ ನೀರೇ. ಅರುಣಾಸುರ ಮೂರು ಲೋಕದ ಒಡೆತನವನ್ನು ಹೊಂದಿದ್ದಾನೆ ಎನ್ನುವ ರೀತಿಯಲ್ಲಿ ಎಲ್ಲಾ ಕಡೆಯೂ ನಿನ್ನದ್ದೇ ಪ್ರಚಾರ. ಅದನ್ನು ಕೇಳಿ ಅಯುವುದಕ್ಕಿಂತ ಮೊದಲು ಒಮ್ಮೆ ಆದರೂ ನಿನ್ನನ್ನು ಕಂಡು ನನ್ನ ಜೀವನವನ್ನು ಪಾವನಗೊಳಿಸಬೇಕು ಎನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ನಿನ್ನನ್ನು ನೋಡುವುದಕ್ಕಾಗಿ ಬಂದೆ. ಬಂದು ನೋಡಿದರೆ ಕಣ್ಣುಗಳನ್ನು ಮುಚ್ಚಿದ್ದಿ. ಏನೋ ಮನಮಠ ಜಪವನ್ನು ಮಾಡುತ್ತಾ ಇದ್ದೆ. ಅಯ್ಯ ಅರುಣಾಸುರ, ನಾನು ಭಾವಿಸಿದ್ದು ಅರುಣಾಸುರ ಎಂದರೆ ರಾಜಗಾಂಭೀರ್ಯದಲ್ಲಿ ರಾಜಪೀಠದಲ್ಲಿ ಕುಳಿತುಕೊಂಡು ಮೆರೆಯುತ್ತಾ ಇರುತ್ತಾರೆ. ಆದರೆ ನಾನು ಭಾವಿಸಿದ್ದು ಒಂದು, ಇಲ್ಲಿ ಆಗುತ್ತಿರುವುದು ಮತ್ತೊಂದು. ಅರುಣಾಸುರ ಅಂದರೆ ಹೀಗೆಯ? ಯಾಕೆ ತಪ್ಪಿತು? ಏನು ಕೊರತೆಯನ್ನು ಕಂಡು? ಸಾಮಾನ್ಯದವನೇ ನೀನು ಹೇಳು. ಇದರಿಂದಲೇ ವರವನ್ನು ಪಡೆದು ಅಮರತ್ವವನ್ನು ಸಂಪಾದಿಸಿಕೊಂಡವನು ನೀನು. ಅಂತಹ ನೀನು ದೇಹದ ಕಾಮನೆಗಳನ್ನು ದೂರವಿರಿಸಿ ಜಪಸಂಧಾಚರಿಸುವ ಋಷಿಮುನಿಗಳಂತೆ ಜಪ ಮಾಡುತ್ತಾ ಇರುವೆಯಲ್ಲ. ಜಪ ಅಂದರೆ ಏನು? ಮತ್ತೊಂದು ಶಕ್ತಿಯ ಆರಾಧನೆ ಮಾಡುವುದು. ನೀನೇ ಸ್ವಯಂ ಸರ್ವಶಕ್ತನಾಗಿರುವಾಗ ಮತ್ತೊಂದು ಶಕ್ತಿಯ ಆರಾಧನೆ ಮಾಡಿದರೆ ಆ ಶಕ್ತಿಗೆ ನಿನ್ನ ಯೋಗ್ಯತೆ ತಿಳಿಯುವುದಾದರೂ ಹೇಗೆ? ಈಗ ಒಂದು ಬಂಡೆಗೆ ಹಾಲನ್ನು ಎರೆದರೆ ಆ ಬಂಡೆಗೆ ಹಾಲಿನ ರುಚಿ ತಿಳಿಯುತ್ತದೇನಯ್ಯ? ನೀನೇ ಪರಾಕ್ರಮಿಯಾಗಿರುವಾಗ, ಶಕ್ತಿವಂತನಾಗಿರುವಾಗ ಮತ್ತೊಂದು ಶಕ್ತಿಯ ಆರಾಧನೆ ಮಾಡಿದರೆ ಹೇಗಾಗುತ್ತದೆ ಮಲ್ಲಯ್ಯ? ನನ್ನ ತಾಯಿಯನ್ನು ಮಾರಿ ಮತ್ತೊಂದು ಹೆಂಗದನ್ನು ವಾಮ ಕರೆದ ಹಾಗೆ ಆಗುವುದಿಲ್ಲವೇನಯ್ಯ? ದೇಹ ಇರುವುದು ಯಾಕೆ? ಸುಖವನ್ನು ಅನುಭವಿಸುವುದಕ್ಕೆ. ಸುಖವನ್ನು ಅನುಭವಿಸುವುದು ಬಿಟ್ಟು ಎಂತದ್ದು ನಿನ್ನದು ಜಪ ತಪ ಇದರ ಅಗತ್ಯ ಏನಿದೆ ನಿನಗೆ? ಬ್ರಾಹ್ಮಣರೇ, ಮಾತುಗಳೆಲ್ಲ ಬಹಳ ಚಂದದಿಂದ ಬರ್ತಾ ಉಂಟು. ಆದರೆ ನೀವೇ ಯೋಚನೆ ಮಾಡಿ ನೋಡಿ, ಬಂಡೆಗಳ ಮೇಲೆ ಹಾರ ನೆರೆದೆ ಉಂಟಾದ್ರೆ ಏನು ಪ್ರಯೋಜನವಿದೆ? ವ್ಯರ್ಥವೇ ಹೌದು, ಇಲ್ಲ ಅಂತ ಆಡುವುದಲ್ಲ. ಆದರೆ ಒಂದುಂಟು, ಅದೇ ಬಂಡೆಗಳನ್ನು ಕೆತ್ತಿ ಸುಂದರವಾದಂತಹ ಮೂರ್ತಿಯನ್ನಾಗಿಸಿ ಗರ್ಭ ಗುಡಿಯಲ್ಲಿರಿಸಿ ಹಾಲನ್ನೆರೆದೆ ಉಂಟಾದರೆ ಏನಾಗುತ್ತದೆ? ಅದರಿಂದ ಪ್ರಯೋಜನ ಹೊಂದುವುದಕ್ಕೆ ಸಾಧ್ಯ ಉಂಟು. ಹಾಗಾದ್ರೆ ಆ ಮೂರ್ತಿಯಲ್ಲಿ ನಾವು ದೈವತ್ವವನ್ನು ಕಾಣುತ್ತೇವೆ. ಅದೇ ರೀತಿ ಇದೇ ಈ ಅರುಣಾಸುರನ ನಡೆಯುವಾಗಿದೆ. ಈಗ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇದ್ದೇನೆ. ಒಬ್ಬ ಬ್ರಾಹ್ಮಣನಾದವನ ಬದುಕು ಹೇಗಿರಬೇಕು? ಉತ್ತಮವಾದ ಸಂದೇಶವನ್ನು ಕೊಡುವಂತಿರಬೇಕು. ತಪ್ಪಿದ ದಾರಿಯಲ್ಲಿ ಒಬ್ಬ ಆತ ನಡೆಯುತ್ತಾನೆ ಅಂತಾದ್ರೆ ಸರಿಯಾದ ದಾರಿಯಲ್ಲಿ ನಡೆಸುವವ ಯಾರು? ಗುರುವಲ್ವೇ? ನೀವು ಗುರುವೇ? ಗುರುವು ನಿನಗೆ ಜನ್ಮದುಳ್ಳು ವಿಪ್ರವರನಿ ಕಂಭೂಷಣ ಕೈಯ ಪದಮುವೆ ಸ್ಮರಿಕೆ ಸಾವಿತ್ರಿ ಮಂತ್ರವನ್ನು ಕೌಶಿಕನಿಗೆ ಬ್ರಹ್ಮತ್ವ ನೀಡಿದ ಶಕ್ತಿಯನ್ನು ಗುರುವು ನಿನಗೆ ಜನ್ಮದುಳ್ಳು. ಈ ಪ್ರಪಂಚದಲ್ಲಿ 4 ವರ್ಣದವರು, ಅದರಲ್ಲಿ ಆ 3 ವರ್ಣದವರಿಗೆ ಗುರುಸ್ಥಾನದಲ್ಲಿ ನಿಲ್ಲುವವನು ಯಾರು? ಬ್ರಾಹ್ಮಣ. ಅದರಿಂದಲೇ ಹೇಳುವುದಲ್ವೇ ವರ್ಣಾನ ಬ್ರಾಹ್ಮಣ ಗುರು. ಹುಟ್ಟುವಾಗ ಎಲ್ಲರೂ ಜಂತುಗಳಾಗಿಯೇ ಇರ್ತಾರೆ. ಬ್ರಾಹ್ಮಣೇ ಜಾಯತೆ ಜಂತು. ಧರ್ಮದ ಮೂಲಕರಾಗಿ ದ್ವಿಜರಾಗುವುದಕ್ಕೆ ಸಾಧ್ಯ. ಬ್ರಾಹ್ಮಣೇ ಜಾಯತೆ ದ್ವಿಜ. ಈಗ ನೀವು ಈ ಲೋಕಮುಖದಲ್ಲಿ ಬ್ರಾಹ್ಮಣನೆಂದು ಗುರುತಿಸಿಕೊಂಡವರು. ಒಬ್ಬ ವ್ಯಕ್ತಿಯಾದವ ಅಧರ್ಮದ ಪದವನ್ನು ತುಳಿದ, ಅನ್ಯಾಯದ ಕಾರ್ಯವನ್ನೆಸಗಿದ, ಅಜ್ಞಾನಿಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಂಡ ಅಂತಾದರೆ ಅವನಿಗೆ ಬೇಕಾದ ರೀತಿಯಲ್ಲಿ ಸಲಹೆ ಸೂಚನೆಯನ್ನು ಕೊಡುತ್ತಾ ಅವನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾದಂತಹ, ಅವನನ್ನು ಕೈ ಹಿಡಿದು ನಡೆಸಬೇಕಾದಂತಹ ಸ್ಥಾನದಲ್ಲಿ ಇರುವವರಲ್ವ ನೀನು? ಸರಿಯಾದ ದಾರಿಯಲ್ಲಿ ಹೋಗಬೇಕು ಎನ್ನುವ ಉದ್ದೇಶದಿಂದ ಈ ಮದುವೆ. ಎಲ್ಲಿ ತಪ್ಪಿದ್ದಾನೆ ಅರುಣಾಸುರ ಅಂತ ಬೇಕಲ್ವಾ? ತಪ್ಪಿದೆಯಲ್ಲ? ಇಲ್ಲ. ಯಾಕೆ? ಗಾಯತ್ರಿ ಮಂತ್ರದ ಮಹಿಮೆ ಏನೆನ್ನುವುದನ್ನು ನಾನು ತಿಳಿದವನಿದ್ದೇನೆ. ಏನು ಅರ್ಥ ಮಾಡಿಕೊಂಡಿದ್ದೆ ಹೇಳ್ಬೋದು. ಈ ಹಿಂದಕ್ಕಾದರೂ ಕೌಶಿಕ ಕ್ಷತ್ರಿಯನಾಗಿ ಹುಟ್ಟಿದವ. ಸಾಧನೆಯ ಪಥವನ್ನು ತಿಳಿಯಬೇಕು ಎನ್ನುವಂತಹ
ಋಷಿ ಪದವಿಯನ್ನು ಏರಿದ್ದಾನೆ. ಹಾಗಾದ್ರೆ ಇಂಥ ಮಹಿಮೆಯುಳ್ಳಂತಹ ಗಾಯತ್ರಿ ಮಂತ್ರ ನಾವದನ್ನು ಜಪಿಸುತ್ತೇವೆ ಅಂತಾದ್ರೆ ನಮ್ಮ ಆತ್ಮ ವರ್ಚಸ್ಸು ದೇಹ ವರ್ಚಸ್ಸು ಎನ್ನುವುದು ವೃದ್ಧಿಯಾಗುತ್ತದೆ. ಅಂತಹ ಮಹಿಮೆಯುಳ್ಳಂತಹ ಗಾಯತ್ರಿ ಮಂತ್ರವನ್ನು ಏನೂ ಇಲ್ಲ ನಿಮಗೆ ಯಾಕೆ ಅಂತ ಆಡ್ತೀರಲ್ವಾ? ಇದು ನಿಮ್ಮ ಬಾಯಿಂದ ಬರಬಹುದಾದಂತಹ ಮಾತೆ. ಕೌಶಿಕನ ಕಥೆ ನನಗೆ ಹೇಳುವುದಾ ನೀನು? ಹೌದು. ಅವನು ಬ್ರಹ್ಮರ್ಷಿ ಪದವಿಯನ್ನು ಪಡೆಯುವುದಕ್ಕೆ ಬೇಕಾಗಿ ಗಾಯತ್ರಿಯನ್ನು ಶ್ರೇಷ್ಠವಾಗಿ ಉಪಯೋಗಿಸಿಕೊಂಡ. ಹೌದು. ನಿನಗೆ ಬ್ರಹ್ಮರ್ಷಿ ಪದವಿ ಅಗತ್ಯ ಉಂಟ ಹೇಳು? ಅದಕ್ಕಿಂತಲೂ ಉನ್ನತವಾದ ಸ್ಥಾನದಲ್ಲಿ ನಿಂತಿರುವೆ ನೀನು. ಮೊದಲು ಸ್ವಲ್ಪ ಹಿಂದೆ ತಿರುಗಿ ನೋಡುವ. ಬಂದ ದಾರಿಯ ತೋರ್ಪಿನಿಂದೆ ಅಯ್ಯನಿಂದ ಬ್ರಹ್ಮಾದಿ ತನಗೆ ರೂಪಗೊಂಡೆ ಇಂತೆಗೆ ಪರಿದೆಗೆ ವಿವೇಶ ವಿಪ್ರಕಂದರ ಶರ್ಮರೆಂಬರು ಪದಾಗಿ ಬಂದ ದಾರಿಯ ತೋರ್ಪಿನಿಂದೆ ಬ್ರಾಹ್ಮಣೋತ್ತಮ, ಸತ್ಯವಾಗಿ ಒಂದು ಮಾತನ್ನು ಹೇಳುತ್ತೇನೆ. ಏನು? ನಿನಗೆ ನೀನು ಯಾರೆಂದ್ರೆ ಸರಿಯಾಗಿ ತಿಳಿಯಲಿಲ್ಲ. ಮೊದಲು ನೀನು ಸ್ವಲ್ಪ ಹಿಂದೆ ತಿರುಗಿ ನೋಡು. ಅಂದ್ರೆ ಜೀವನದಲ್ಲಿ ನಡೆದು ಬಂದಂತಹ ದಾರಿಯನ್ನು ವಿಭಾವನವನ್ನು ಮಾಡಿದರೆ ಮೊದಲು ಹೇಗಿದ್ದವ ನೀನು? ಈಗ ಶತ್ರುವಿನಿಂದ ಸೋತು ಓಡಿ ಹೋಗಿ ಪ್ರಾಣ ಹೇಳಿ ಎನ್ನುವಂತಹ ಮುಖ್ಯಾತಿಯನ್ನು ಪಡೆದಿದ್ದವನು ನೀನು. ಅಳಿದು ಹೋದ ವಿಚಾರ. ಆದರೆ ಈ ಕಾಲಕ್ಕೆ ಹಾಗಲ್ಲ. ಇಲ್ಲ. ಲೋಕವನ್ನು ನಿನ್ನ ಅಂಗೈಯಲ್ಲಿ ಇರಿಸಿಕೊಂಡು ಪ್ರಾಣ ವಿಕ್ರಮಿಯರು ಎನ್ನುವಂತಹ ನೆಗತೆಯನ್ನು ಹೊಂದಿರುವೆ. ಬ್ರಹ್ಮನಿಂದಲೇ ವರವನ್ನು ಪಡೆದು ಬ್ರಹ್ಮಾತೀತನಾಗಿರುವೆ. ಮರಣವನ್ನೇ ಗೆದ್ದಿರುವೆ. ಈ ಪ್ರಪಂಚದಲ್ಲಿ ಹುಟ್ಟಿದ ಯಾರಿಗಾದರೂ ಮರಣ ಎಂಬುದು ಇದ್ದೇ ಇದೆ. ಮನುಷ್ಯರ ವಿಚಾರ ಬಿಟ್ಟು ಬಿಡು. ಆ ಬ್ರಹ್ಮನಿಗಾದರೂ ಕಲ್ಪಾಂಕದಲ್ಲಿ ಮರಣ ಎಂಬುದು ಇದ್ದೇ ಇದೆ. ಉಂಟು. ಆದರೆ ನಿನಗೆ ಹಾಗ ಹೇಳು. ಅಷ್ಟೇ ಸ್ವಲ್ಪ ಬಂದರೂ ಅಂಗಾಪು ಒಬ್ಬನೇ. ಹೌದು. ಮರಣವೇ ಇಲ್ಲ. ನೀನು ಎಂತದು ನಿನ್ನದು ಇದು ವೇಷ? ಆ ಬ್ರಾಹ್ಮಣರಂತೆ ವಿಪ್ರರಂತೆ ಧರ್ಮರಂತೆ ಎಂತದು ಇದು ಜಮೀನ್ದಾರ ಅಗತ್ಯ ಏನಿದೆ ನಿನಗೆ? ನನ್ನನ್ನು ಏನೋ ಸರಿಯಾದ ದಾರಿಯಲ್ಲಿ ಸಾಗಿಸಬೇಕು ಎನ್ನುವಂತಹ ಉದ್ದೇಶವನ್ನು ನೀವು ಇರಿಸಿದ್ದೀರಿ. ಅಲ್ಲ ಸ್ವಾಮಿ. ಆದರೆ ಅನೇಕ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಟುವುದಕ್ಕೆ ಪ್ರಾರಂಭವಾಗಿದೆ. ಇಷ್ಟರವರೆಗೆ ನಿಮ್ಮ ಕುರಿತಾದ ಒಂದು ತಾತ್ಸಾರ ಭಾವ ನನಗಿತ್ತು. ಆದರೆ ಈಗ ಹಾಗಲ್ಲ. ನೀವು ಜ್ಞಾನಿಗಳಿದ್ದೀರಾ. ನೀವು ಈ ಭೂಲೋಕದವರೇ ಅಲ್ಲ. ಹೇಗೆ ಕಾಣ್ತದೆ ನಿನಗೆ? ಯಾರು? ಯಾರು? ದೇವರ ಕೇಳ ಮಲ್ಪಾಡಿ ಬುದ್ಧಿಯೋ ಪಿಡವಾದವಿದನು ಕೀಳು ಕೈದ ನೊಡೆಯ ಬೊಮ್ಮನನು ನೀನೆ ಪೆನ್ನ ಜೀವನ ಮತ ಜೀವನ 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 ನಮಸ್ಕಾರ. ಬರ್ತೇನೆ ಆಯ್ತಾ? ನನಗೆ ಬೇಕಿತ್ತ ಇದು. ಹೋಗಿ ಇವನಿಗೆ ಬುದ್ಧಿ ಹೇಳಲಿಕ್ಕೆ ನಾನು ಬಂದೆ. ನಿಮಗೇನಾಯ್ತು ಈಗ? ಅದೆಂತದ್ದು ಹೇಳಿದ್ದೆ ನೀನು? ದೇವರ ನೀನು ಭಾಷಣೆ ಬಂದರೆ ನನಗೆ ಆಗುವುದಿಲ್ಲ ಪುಣ್ಯಾತ್ಮ ಅಂತ ಅದಕ್ಕೆ? ನೀನು ಹಿಡಿಯುವ ಅಂತ ಹೇಳಿದ್ದ ನೀನು. ಮೀನು ಹಿಡಿಯುವ ಒಬ್ಬ ದೇವರ ಬೆಸ್ತ ಅಂತ ಆಡಿದಲ್ಲ ಸ್ವಾಮಿ. ದೇವರ ಅಂದರೆ ಎಂತದ್ದು? ಹೌದು. ನೀವು ನನ್ನ ಕಣ್ಣಿಗೆ ಬೆಸ್ತರಾಗಿಯೇ ಕಾಣುತ್ತಾ ಇದ್ದೀರಿ. ಅದು ಹೇಗೆ? ಕಡಲಿಗೆ ಇಳಿದು ಇಲ್ಲಿ ನೋಡು. ಶನಿವಾರ ಸಾಮಾನ್ಯ ಮೀನು ಹಿಡಿಯುವವನು ಆಡಿದಲ್ಲ ನಾನು. ನನ್ನ ಮಾತಿನ ಅರ್ಥವೇ ಆಳವೇ ಬೇರೆ ಉಂಟು. ನಮ್ಮ ಮನಸ್ಸೆನ್ನುವಂತಹ ಕಡಲಿಗೆ ನಿಮ್ಮ ಜ್ಞಾನವೆನ್ನುವಂತಹ ಬಲೆಯನ್ನು ಬೀಸಿ ಅದರ ಮೂಲಕವಾಗಿ ನನ್ನ ಚಿತ್ತವೆನ್ನುವಂತಹ ಯಾವ ನೀನುಂಟು ಅದನ್ನು ಹಿಡಿದಿದ್ದೀರಿ. ಹಾಗೆ ಒಂದರ್ಥದಲ್ಲಿ ಅದು, ಇನ್ನೊಂದು ನೀವು ಯಾರು? ಬೃಹಸ್ಪತಿಗಳಲ್ವಾ? ಯಾರು ಹೇಳಿದ್ದು ನನಗೆ? ನೀವು ಆ ಬೃಹಸ್ಪತಿಯಲ್ಲಿ ನಾನೆಲ್ಲಿ ಓಡಿ ಹೋಗಿ ನನ್ನದು ಬೃಹಸ್ಪತಿ ಅಂತ ಹೇಳಿದ್ರೆ ಬೃಹಸ್ಪತಿಗಳು ಸ್ವರ್ಗದಲ್ಲಿ, ಅಲ್ಲಿ ನೀವು ಇಲ್ಲಿ ಯಾಕೆ? ಅಂತ ಜ್ಞಾನಿಗಳು ನೀವಾಗಿದ್ದೀರಿ. ಓಲನೆ ಮಾಡಿ. ಹೌದು ಸ್ವಾಮಿ. ಆದ್ರೆ ಯೋಚನೆ ಮಾಡಿ ನೋಡಿ. ಏನು? ನಾನು ಇಷ್ಟು ಎತ್ತರವನ್ನು ಏರಿದ್ದೇನೆ. ಬಂದ ದಾರಿಯನ್ನು ಒಬ್ಬ ವ್ಯಕ್ತಿಯಾದವ ಮರೆಯ ಕೂಡದು. ಏನೂ ಇಲ್ಲದೆ ಇರುವಂತ ಅರುಣಾಚಲ ರಣಹೇಡಿಯನ್ನು ಈ ಲೋಕಮುಖದಲ್ಲಿ ಗುರುತಿಸಿಕೊಂಡವ ಇಂದು 3 ಲೋಕದ ಒಡೆಯನಾಗಿ ಮೆರೆಯುತ್ತಾ ಇದ್ದಾನೆ. ಅಮರನಾಗಿದ್ದೇನೆ, ಅಮರನಾಗಿದ್ದೇನೆ.
ನಾನು ಮಾಡಿರುವಂತಹ ತಪಸ್ಸಿಗೆ ಮೆಚ್ಚಿ ಆ ಬ್ರಹ್ಮದೇವನೇ ನನಗೆ ಬೇಕಾದಂತಹ ವರಗಳನ್ನೆಲ್ಲ ದಯಪಾಲಿಸಿದ್ದಾನೆ. ಅವನು ನನ್ನ ಬದುಕಿನ ಭಾಸ್ಕರ, ನನ್ನ ಬದುಕನ್ನು ಎತ್ತರಕ್ಕೆ ಏರಿಸಿರುವಂತ ನನ್ನ ಬದುಕಿನ ದೇವನಿದ್ದಾನೆ ಸ್ವಾಮಿ. ಆ ಕಾರಣದಿಂದ ನಾವು ಇಷ್ಟು ಎತ್ತರವನ್ನು ಏರಲಿಕ್ಕೆ ಸಾಧ್ಯವಾಗಿದೆ. ಹೌದು, ಅದುವೇ ಸುದಯ ಬಗೆಬಲ ತಂಡ ತೆಕ್ಕವರು ವರವಿತ್ತು ರಾಜೇಂದ್ರನು ಪ್ರತಿಯನಿಸಿದವ ತಪದ ಬಿಟ್ಟವನು ವರವಿತ್ತು ತನ್ನ ಪ್ರತಿಯನಿಸಿದವ ತಪದ ಬಿಟ್ಟವನು ಹಿತದಿ ಕಟವನ್ನು ಸೇರ ಸೂರಿಗ ಪತಿ ಕಲಿಸಿದಂತವನ ಪುಣ್ಯವ ಹಿತದಿ ಕಟವನ್ನು ಸೇರ ಸೂರಿಗ ಪತಿ ಕಲಿಸಿದಂತವನ ಪುಣ್ಯವ ಶಿತಿಯ ವೈಜನದ ಪಕ್ಷದ ಪೂಜಿತನು ನಿನ್ನ ಪ್ರಥಮದಲ್ಲಿ ಸುತೆಯ ಪತಿಗಳೇ ತಂಡದೆತ್ತವನು ವರವಿತ್ತು ಪಡೆಯಲು ಪ್ರತಿಯನಿಸಿ ತವ ತಪದ ಬಿಟ್ಟವನು ಈಗ ನೀನು ಬ್ರಹ್ಮನನ್ನು ದೇವರು ಅಂತ ಹೇಳುವುದಾ? ಹೌದು. ಎತ್ತದ್ದು ದೇವರು ಅವ. ದೇವರಿದ್ದಾನೆ ಸತ್ಯಲೋಕವಾಸಿ. ಮಗಳ ಗಂಡ. ಓಯ್, ನೀವು ಸುಳ್ಳು ಹೇಳುವುದಕ್ಕೆ ಪ್ರಾರಂಭಿಸಿದ್ದೀರಾ? ಸುಳ್ಳು ಆಡಬಹುದಪ್ಪ ಬ್ರಾಹ್ಮಣನಾದವ? ಪ್ರಾರಂಭದಲ್ಲಿ ಬರುವಾಗ ಏನಾಡಿದ್ದೀರಿ ನೀವು? ನಿಮಗೆ ಯಾರೂ ಇಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ, ದೇಶಗಳ ಸುತ್ತಾಡುವವ. ಇದ್ದಾನಂತ ಯಾರು ಹೇಳಿದ್ರು? ಈಗ ನೀವೇ ಅಲ್ವಾ ಹೇಳಿದ್ದು ಬ್ರಹ್ಮನನ್ನು ಮಗಳ ಗಂಡ ಅಂತ? ಹಾಗಾದ್ರೆ ಮಗಳು ಇದ್ದಾಳೆ ಅಂತ ಆಗ್ಲಿಲ್ವಾ? ಓ ಪುಣ್ಯಾತ್ಮ, ನಮ್ಮ ಮಗಳ ಗಂಡ ಅಲ್ಲ, ಮತ್ತೆ ಅವನ ಮಗಳ ಗಂಡ. ಈ ಪ್ರಪಂಚದಲ್ಲಿ ಮಗಳನ್ನು ಮದುವೆಯಾಗುವ ಹೇಯಕೃತ್ಯವನ್ನು ಯಾರಾದರೂ ಎದುರುತ್ತಾರ? ಆಗಿದ್ದಾನಲ್ಲ, ಆಗಿದ್ದ ಬ್ರಹ್ಮ ದೇವ ಯಾಗ ಮಾಡಿದ, ನಾರದೆಯನ್ನು ಮಾಡಿದ, ಮಗಳೆಂದು ಒಪ್ಪಿಕೊಂಡ, ಹಾಗೆಯೂ ಅಪ್ಪ ಎಂದು ಕರೆದ ಬಳಿದ್ದಾಳೆ. ಮಗಳನ್ನೇ ಮದುವೆಯಾಗುವಂತಹ ಮಾಡಿದ ತಪ್ಪಿಗೆ ಈಶ್ವರ ಬಂದು ಅವನಿಗೆ ಕಟ್ಟುದಾದ ಶಿಕ್ಷೆಯನ್ನು ಕೊಟ್ಟಾಗಿದ್ದಾರೆ. ಕೇವಲ ಮಗಳ ಗಂಡು ಮಾತ್ರವಲ್ಲ, ದೊಡ್ಡ ವ್ಯಾಪಾರಿ ಇದ್ದಾನೆ. ನಿನ್ನ ಮೇಲಿನ ಕರುಣೆಯಿಂದ ಬಂದು ನಿನಗೆ ವರವನ್ನು ಕೊಟ್ಟ ಧರ್ಮವಾಗಿದೆಯಾ? ನೀನು ತಪಸ್ಸನ್ನಾಚರಿಸಿ ಆರ್ಜಿಸಿದಂತಹ ಪುಣ್ಯ ಎನ್ನುವಂತಹ ವಿತ್ತವನ್ನು ಕಲಿತು ವರ ಎನ್ನುವಂತಹ ವಸ್ತುವನ್ನು ಕೊಟ್ಟು ಸತ್ಯಲೋಕಕ್ಕೆ ಹೋದವು ಆ ಬ್ರಹ್ಮ. ಇದು ಸಂಪೂರ್ಣವಾಗಿ ಕೊಂಡುಕೊಳ್ಳುವಿಕೆಯ ವ್ಯವಹಾರ. ಒಂದು ಉದಾಹರಣೆ ಕೊಡುತ್ತೇನೆ. ಏನು? ನಮಗೆ ಒಂದು ದಡದಿಂದ ಮತ್ತೊಂದು ದಡವನ್ನು ತಲುಪಬೇಕಾದರೆ ನಾವು ಅಂಬಿಗನ ಸಹಾಯವನ್ನು ಪಡೆಯುತ್ತೇವೆ. ಆ ದಡವನ್ನು ತಲುಪಿದ ಬಳಿಕ ಅಂಬಿಗನಿಗೆ ಕೊಡಬೇಕಾದಂತಹ ವಿತ್ತವನ್ನೆಲ್ಲ ಕೊಟ್ಟ ಬಳಿಕ, ಅಯ್ಯ ಅಂಬಿಗನೇ, ನನ್ನನ್ನು ದಡ ತಲುಪಿದಂತಹ ದೇವರು ನೀನು ಎಂದು ಅವನ ಕಾಲನ್ನು ಹಿಡಿಯುವಂತೆ ನಮ್ಮ ಎಲ್ಲಿಯಾದರೂ ಉಂಟೇನೆ? ಅವನನ್ನು ವೈದ್ಯರ ಬಳಿಗೆ ಕರೆದುಕೊಂಡು ಹೋಗಿ. ಈಗ ನಿನ್ನನ್ನು ಯಾವ ವೈದ್ಯರಲ್ಲಿ ತೋರಿಸಬೇಕು ಹೇಳು? ನಿನ್ನದು ವ್ಯವಹಾರ ಹಾಗೆ ಆಯ್ತಲ್ಲ. ಹೇಗೆ? ಆ ಬ್ರಹ್ಮನಿಗೆ ಕೊಡಬೇಕಾದಂತಹ ವಿತ್ತವನ್ನೆಲ್ಲ ಕೊಟ್ಟ ಬಳಿಕ ಆ ಬ್ರಹ್ಮನ ಅಂಗುಲಿಗಳು ಯಾಕೆ? ಆ ಬ್ರಹ್ಮನನ್ನು ಯಾಕೆ ದೇವರನ್ನು ಹೇಳುವೆ? ಯಾಕೆ ಈ ಗಾಯತ್ರಿ ಅನುಷ್ಠಾನ? ತುಂಬಾನೇ ವ್ಯರ್ಥ, ನಿನಗೆ ಅಗತ್ಯವೇ ಇಲ್ಲ. ಬಹಳ ಚಂದದ ಮಾತುಗಳು ಏನು ಹಿತವಾಗುತ್ತಾ ಉಂಟು. ಈ ಪ್ರಪಂಚದಲ್ಲಿ ಎಲ್ಲವೂ ಬುದ್ಧಿಯ ಮೂಲಕವಾಗಿಯೇ ನಡೆಯುವುದಲ್ಲವಲ್ಲ. ಭಾವನೆಗೆ, ಮನಸ್ಸಿಗೆ ಒಂದು ಬೆಲೆ ಎನ್ನುವುದು ಉಂಟು. ತಂದೆ ಮಗನ ಸಂಬಂಧ ಅದು ಬುದ್ಧಿಯಿಂದ ಆಗುವಂತಹದ್ದಲ್ಲ, ಮನಸ್ಸಿನಿಂದಾಗುವಂತಹ. ಅದೇ ಹೌದು ಅಂತಾದರೆ ಮನಸ್ಸಿನ ಮೇಲೆ ಕೈ ಹಾಕಿ ಯೋಚನೆ ಮಾಡಿದಾಗ ನಿಮ್ಮ ಮತ ಯಾವುದು? ಮನಗೆ ಅಸ್ತಿಗೆಂತೆನ್ನುವ ಮಾನವ ಜಗದೊಳು ಅನಮಾನ್ಯವಿದು ನಿನ್ನ ಮತವ ಬೇಡನಲಿಂದವಾದ ಭೀಷಣ ಮನಗೆ ಗಿಡವಾಗಿಗಳು ಮಾತುಗಳು ಮನಸ್ಸಿಗೆ ಹಿತವಾಗುತ್ತಾ ಉಂಟು, ಆದ್ರೆ ಪ್ರಶ್ನೆಗಳು ಅಲೆಯಾಗಿ ನನ್ನ ಕಣ್ಣ ಮುಂದೆ ಕಾಣುತ್ತಾ ಉಂಟು. ನಿಮ್ಮ ಮಾತುಗಳನ್ನು ಕೇಳುವಾಗ ನಿಮ್ಮ ಕುರಿತಾಗಿ ಒಂದು ಸಂಶಯ ಹುಟ್ಟುತ್ತಾ ಉಂಟು. ಏನು ಸಂಶಯ? ನೀವು ಆಡುತ್ತಿರುವಂತಹ ಮಾತು, ನಿಮ್ಮ ಸಿದ್ಧಾಂತ, ನಿಮ್ಮ ತತ್ವ, ನೀವು ಬೋಧಿಸಿರುವಂತಹ ವಿಧಾನ ಯಾವುದೆಲ್ಲವೂ ದ್ವಂದ್ವಮಯವಾಗಿ ಉಂಟು. ಹಾಗಿದ್ದರೆ ನಿಮ್ಮ ಮತ ಯಾವುದು? ನಾನು ಮುಂದೆ ಹೇಗೆ ವ್ಯವಹರಿಸಬೇಕು ಅಂತ ನಿಮ್ಮ ಮನದ ಬಯಕೆ, ನಿಮ್ಮದೇನು ದಾರಿ? ಈಗ ನನ್ನನ್ನು ನಾಸ್ತಿಕನೋ ಆಸ್ತಿಕನೋ ಎಂದು ಪ್ರಶ್ನೆ ಮಾಡುವ ಸಂಶಯ. ನಾನು ಆಸ್ತಿಕನೇ, ಆದರೆ ನೀನು ನಂಬುವಂತಹ
ಸತ್ಯಲೋಕದ ಬ್ರಹ್ಮನನ್ನು ದೇವರೆಂದು ಹೇಳುವವನು ನಾನಲ್ಲ. ಉಳಿದ ಬ್ರಹ್ಮ ಯಾವುದು? ನಾನು ಒಪ್ಪಿಕೊಂಡ ಆ ಬ್ರಹ್ಮನೇ ಬೇರೆ. ಯಾವುದು? ಆ ಬ್ರಹ್ಮನನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ಯಾಮಸಿಯು ಎಂಬ ತತ್ವವನರಿಯರೆ ತತ್ವಜ್ಞಾನಕ್ಕೆ ಬ್ರಹ್ಮ ನೀಡಿ ನಿಶ್ಚಯವೇ ಅಧ್ಯಾತ್ಮಿಕ ಬೇರಲ್ಲ ನಿತ್ಯವಲ್ಲಿ ಸಂಶಯವೀಗೆ ಬಲ್ಲ ತತ್ವಮಸಿ ಎಂಬ ಓ, ನಾನು ಒಪ್ಪಿಕೊಳ್ಳುವಂತಹ ಬ್ರಹ್ಮನೇ ಬೇರೆ. ಯಾವುದು? ಆ ಬ್ರಹ್ಮನನ್ನು ತಿಳಿಯಬೇಕಾದರೆ ಒಂದು ತತ್ವವಿದೆ. ತತ್ವವೇ? ಆ ತತ್ವವನ್ನು ತಿಳಿಯದೆ ನೀನು ಸತ್ವಕ್ಕೆಟ್ಟಿರುವೆ. ಆ ತತ್ವದ ಹೆಸರೇ ತತ್ವಮಸಿ. ತಮಸಿ. ತತ್ವಮಸಿ 3 ಶಬ್ದದಿಂದ ಉಂಟಾದಂತಹ ತತ್ವ ಅದು. ತತ್ ಎಂದರೆ ಅದು, ಹಾ. ಬ್ರಹ್ಮ ದೊಡ್ಡದು. ಬ್ರಹ್ಮೆಂದರೆ ನೀನು, ಹಸಿ ಎಂದರೆ ಆಗಿರುವೆ. ನೀನೇ ಪರಬ್ರಹ್ಮ ಪುಣ್ಯಾತ್ಮ. ನಿನ್ನನ್ನು ಮೀರಿದ ದೇವರೇ ಇಲ್ಲ. ನೀನೊಬ್ಬನೇ ದೇವರು, ನೀನೇ ಬ್ರಹ್ಮ. ನನಗೆ ಈ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿರುವುದು ಬ್ರಹ್ಮನಲ್ಲ. ಶಾರದೆ ಅಲ್ಲ? ಹೌದು. ಏನು ನಿನ್ನ ಮೇಲಿನ ಕರುಣೆಯಿಂದ ಒಂದು ನನಗೆ ಉಪದೇಶ ಮಾಡಿದ್ದು ಭಾವಿಸಿದೆಯಾ? ಮತ್ತೆ? ಓ ಶಾರದೆ, ದೊಡ್ಡ ಮಂಜಿನ ಬುರುಡೆ, ನೀನು ಬ್ರಹ್ಮನಿಂದ ವರವನ್ನು ಪಡೆದಂತಹ ವಿಚಾರವನ್ನು ತಿಳಿದಂತಹ ಹಾಗೆ ನೀನು ಬ್ರಹ್ಮನನ್ನು ಮೀರಿ ನಿಂತಿವೆ ಎನ್ನುವಂತಹ ವಿಚಾರವನ್ನು ಮಾಡಿಕೊಂಡು ಈ ಗಾಯತ್ರಿ ಎನ್ನುವಂತಹ ದೊಡ್ಡ ದೊಡ್ಡ ಕಲ್ಲನ್ನ ನಿನ್ನ ಸಾಲಾಗೆ ನೀನು 3 ಹೊತ್ತು ಈ ಅರಮನೆಯ ಒಳಗೆ ಕುಳಿತುಕೊಂಡು ಗಾಯತ್ರಿ ಮಂತ್ರವನ್ನು ಉಚ್ಚಾರ ಮಾಡುತ್ತಾ ಇದ್ದರೆ ಇನ್ನೊಂದು ದೊಡ್ಡವರೆಂದು ಯಾರು ಒಪ್ಪಿಕೊಳ್ಳುತ್ತಾರೆ? ಈ ಗಾಯತ್ರಿ ಅಭಿಮಾನಿ ದೇವತೆ ಯಾರು ಹೇಳು? ಸೂರ್ಯದೇವ. ಸೂರ್ಯದೇವರು. ಯಾರು? ಆ ಬ್ರಹ್ಮನಿಗಿಂತ ಸಣ್ಣವ. ನೀನು ಯಾರು? ಆ ಬ್ರಹ್ಮನಿಗಿಂತ ದೊಡ್ಡವ. ನಿನಗಿಂತ ಎಷ್ಟೋ ಸಣ್ಣವನಾದಂತಹ ಸೂರ್ಯನ ಜಪವನ್ನು ಮಾಡುತ್ತಾ ಇರುವೆಯೋ ನನ್ನ ಕರ್ಮವೇ. ಬಿಟ್ಟು ಬಿಡಯ್ಯ. ಬಿಡಲೇ? ಬಿಡಬೇಕು. ಗಾಯತ್ರಿ ಜಪವನ್ನು ಗಾಯತ್ರಿ ಜಪವನ್ನು ಬಿಟ್ಟೆ. ಏನು ಮೋಸದ ಪ್ರಪಂಚವಿದು. ನಂಬಿದ್ದೆ ಒಂದು ಮೂಲೆಯಲ್ಲಿ ಕುಳಿತು ನನ್ನ ಬದುಕನ್ನೇ ಸಾಗಿಸುವ ಕಾಲ ಆಗಿ ಹೋಗಿತ್ತು. ಬೆಳಿಗ್ಗೆ ಎದ್ದರೆ ಗಾಯತ್ರಿ ಮಂತ್ರ, ಮಧ್ಯಾಹ್ನದ ಕಾಲಕ್ಕೆ ಗಾಯತ್ರಿ ಮಂತ್ರ, ಸಾಯಂಕಾಲ ಆಯಿತು ಗಾಯತ್ರಿ ಮಂತ್ರ. ಹಗ್ಗ ಇಲ್ಲದೆ ನಿನ್ನನ್ನು ಕಟ್ಟಿದವಳಿದ್ದಾಳೆ ಆ ಶಾಲಾ ತಿಳಿಯದೆ ಹೋದೆ ಸ್ವಾಮಿ, ತಿಳಿಯದೆ ಹೋಯಿತು. ಒಂದು ಪೀಠದಲ್ಲಿ ನನ್ನನ್ನು ಕುಳ್ಳಿರಿಸಿ ಮೋಸ ಮಾಡಿದ್ದಲ್ವ ಇವರು. ಅದಲ್ಲದೆ ಮತ್ತೇನು ಇದು? ದುಡಿಯುವ ಜೀವ ಇದು. ಸಾಧನೆಯ ಪಾದದಲ್ಲಿ ಸಾಗಬೇಕಾಗಿತ್ತು. ಆದರೆ ಏನೂ ಇಲ್ಲದಂತೆ ಮಾಡಿದಂತಹ ಇವರ ಮೋಸಕ್ಕೆ ಸರಿಯಾದ ಪ್ರತಿಕಾರ ಒದಗಿ ಬರಬೇಕು. ಅದಕ್ಕಾಗಿ ಪ್ರಾರಂಭದಲ್ಲಿಯೇ ಹೇಳಿದ್ದೇನೆ ನಿಮ್ಮ ಬಳಿಯಲ್ಲಿ, ನಾನು ಇಷ್ಟರವರೆಗೆ ಜಪಿಸುತ್ತಾ ಇದ್ದಂತ ಗಾಯತ್ರಿ ಜಪವನ್ನು ಬಿಟ್ಟೆ. ಮಾತು ಕೊಟ್ಟಿರುವುದು ಅರುಣಾಸುರ. ಈಗ ದುಶ್ಚಟ ಇದ್ದವರು ಯಾವಾಗಲೂ ಬಿಡ್ತೇನೆ 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 ಅಂತ ಹೇಳುತ್ತಲೇ ಇರುತ್ತಾರೆ. ಮರುದಿವಸ ಅದನ್ನೇ ಪ್ರಾರಂಭಿಸುತ್ತಾರೆ. ಇದು ಒಂದು ಚಟ ಇದ್ದ ಹಾಗೆ. ನಂಬಿಕೆಗಾಗಿ ಒಂದು ಭಾಷೆ ಕೊಡು ನೋಡು. ನಿಮ್ಮ ನಂಬಿಕೆಗಾಗಿ ಅರುಣಾಸುರ ಕೊಡುತ್ತಿರುವಂತಹ ಭಾಷೆ. ಇನ್ನು ಮುಂದಕ್ಕೆ ಅರುಣಾಸುರ ಗಾಯತ್ರಿ ಜಪವ ಮತ್ತೆ ಹೋಗು. ಏನಯ್ಯ? ಎರಡು ತುಂಡಾಗಬೇಕು. ಬ್ರಾಹ್ಮಣರು ಅಂತ ನೋಡ್ಲಿಕ್ಕಿಲ್ಲ. ಹಾಗಲ್ಲವಯ್ಯ. ಗಾಯತ್ರಿ ಜಪವನ್ನು ಮಾಡುತ್ತಿದ್ದ ಅರುಣಾಸುರ ಮತ್ತು ಹೋಗ್ಲಿ, ಇನ್ನು ಮುಂದೆ ಹೊಸ ಅರುಣಾಸುರ ನೀನು. ಇದು ಎರಡನೇ ಅರುಣಾಸುರ. ಬ್ರಹ್ಮ ಸ್ವರೂಪ ಅವಸರದಲ್ಲಿ ಇರುವುದು ಒಂದೇ ಪ್ರಾಣ. ಹೌದು, ನೀವು ಉಪಕಾರ ಮಾಡಿದ್ದೀರಿ. ಈಗ ಅರ್ಚಕನಾಗಬಹುದು ಸ್ವಾಮಿ. ಈಗ ಹರಿಯ ಭಜಿಸುವುದಕ್ಕೆ ಒಂದು ಮಂತ್ರ ಅಂತ ಉಂಟು. ಹೌದೌದು. ಈಶ್ವರ ಭಜಿಸುವುದಕ್ಕೆ ಒಂದು ಮಂತ್ರ ಅಂತ ಉಂಟು.
ಬ್ರಹ್ಮನಿಗೂ ಒಂದು ಮಂತ್ರ ಅಂತ ಉಂಟು. ಹೌದು. ಇನ್ನು ಮುಂದಕ್ಕೆ ಈ ಲೋಕದಲ್ಲಿ ಯಾರು ದೇವರು? ನೀನೇ. ನಾನು ದೇವರು ಹೌದಾ? ಹೌದು. ನನಗೊಂದು ಮಂತ್ರ ಎನ್ನುವುದು ಬೇಡವೇ? ಉಂಟಲ್ಲ. ಯಾವುದು? ಅರುಣನೇಕೆ ದೇವ, ಅರುಣನೇಕೆ ದೇವ. ನಿಮಗೆ ಹರಕೆ ಉಂಟ ನಿಮಗೆ ಇಲ್ಲಿಂದ ಹೋಗುವುದಿಲ್ಲ ಅಂತ? ತಪ್ಪಿತ? ಅರುಣ ಏಕೆ ದೇವ? ಹಾಗಲ್ಲವಯ್ಯ, ಹಾ? ತಪ್ಪಿದು. ಅರುಣನೇಕೋ ದೇವ, ಅರುಣನೇಕೋ ದೇವ. ಒಬ್ಬನೇ ದೇವರು. ಮೆಚ್ಚಿದೆ ಮೆಚ್ಚಿದೆ. ಒಂದೆರಡಿದೆ ಪ್ರಪ್ರಥಮ ಅರ್ಚಕನಾಗಬೇಕೆನ್ನುವ ಹಾಗೆ. ಸರಿ, ಬರುವ ದಿನ ಅದಕ್ಕೆ ಕ್ರಮ ತಪ್ಪಿದ್ದ? ತಪ್ಪದೆ ಮತ್ತೆ ಓ, ಅಪ್ರದಕ್ಷಿಣೆ ಅಲ್ವೇ ಮತ್ತೆ? ಸಂತೋಷದಲ್ಲಿ ಕ್ರಮ ತಪ್ಪಿದ್ದು ಬೇಸರಿನ ಬೇಡ. ಅದು ಬಿಡಿ. ನೀವಲ್ವಾ ಆಶೀರ್ವಾದ ಮಾಡಬೇಕು, ಇಲ್ಲಿಂದ ತೆರಳಬೇಕು. ನಿನ್ನ ಪ್ರಕಾರ ನಾನೇ ಮಾಡ್ತೇನೆ. ಹೊತ್ತುಕೊಂಡು ಹೋಗುವುದಕ್ಕೆ ನೀವಲ್ಲ, ಹಾ, ನಿಮ್ಮ ಜೊತೆಯಲ್ಲಿ ಒಂದಷ್ಟು ಮಂದಿ ಬರ್ತಾರೆ. ಎಷ್ಟು ಕೊಡ್ತೀಯಾ? ಅಷ್ಟು ಕೊಡ್ತೇನೆ. ಯಾಕೆ ಇಲ್ಲ? ಕೊಟ್ಟರೆ ಸ್ವೀಕಾರ ಮಾಡಿ. ಸ್ವೀಕರಿಸಿ. ನಿಮ್ಮದೇ ಅಂತ ಹೇಳಿ. ಇನ್ನು ಅರುಣನೇಕೋ ದೇವ, ಅರುಣನೇಕೋ ದೇವ, ಅರುಣನೇಕೋ ಇಷ್ಟರವರೆಗೆ ಈ ಪ್ರಪಂಚದಲ್ಲಿ ಕೋಟಿ ಕೋಟಿ ದೇವತೆಗಳು. ಇನ್ನು ಮುಂದಕ್ಕೆ ಈ ಪ್ರಪಂಚದಲ್ಲಿ ಒಬ್ಬನೇ ದೇವ, ಅವನೇ ಅರುಣ ದೇವ. ಪೂಜೆ ಪುರಸ್ಕಾರಗಳು ಯಾಗ ಯಜ್ಞಾದಿಗಳು ನಡೆಯುತ್ತದೆ ಅಂತ ಆದರೆ ಅದು ಕೇವಲ ಅರುಣಾಸುರನಿಗೆ ಮಾತ್ರ. ಅನ್ಯರ ಗುಡಿಗೋಪುರಗಳಿರ ಕೂಡದು. ಪೂಜೆ ಗುಡಿಗೋಪುರಗಳಲ್ಲಿ ಸಲ್ಲುವುದೇ ಹೌದಂತಾದರೆ ನನಗೆ ಮಾತ್ರ ನಮ್ಮವರಿಗೆ ಅಧ್ಯಯನ ಮಾಡಿದವರಿದ್ದೇನೆ. ಮಂತ್ರಿ ಸೇನಾಧಿಪತಿಗಳು ಕೇಳಬೇಕು. ಇನ್ನು ಗಿಡುಗೋಪುರಗಳಲ್ಲಿ ಪೂಜೆ ಪುರಸ್ಕಾರಗಳು ಅರುಣಾಸುರನಿಗೆ ಮಾತ್ರ. ಯಾರಾದರೂ ತಪ್ಪಿದರು ಅಂತಾದ್ರೆ ಶಿರವ ಕಡಿಯಿರಿ, ರಕ್ತವ ಚೆಲ್ಲಿ, ಗುಡಿ ಗೋಪುರಗಳ ಪುಡಿಗೈಯಿರಿ. ತಡ ಮಾಡಬೇಡಿ, ಪ್ರಚಾರವಾಗಬೇಕು. ಇನ್ನು ಮುಂದಕ್ಕೆ ಈ ಲೋಕದಲ್ಲಿ ಅರುಣನೊಬ್ಬನೇ ದೇವ, ಅರುಣನೇ ದೇವ, ತಪ್ಪಕೂಡದು. ಇಷ್ಟರವರೆಗೆ ಎರಡನೇ ಅರುಣಾಸುರ, ಇನ್ನು ಮುಂದೆ ಈ ಲೋಕದಲ್ಲಿ ಮೂರನೇ ಅರುಣಾಸುರ.